ఇల్లు మా ఇల్లు అనుకోండా ఓకే మీరు లైజాల్ వేస్తూ ఉన్నారు ఇన్నాళ్ళు ఇంకా ఓకే ఇప్పుడు ఇది ಲೈಜಾಲ್ ಖಾಲಿ ಇಂట్లో ಮಾತ್ರ ಮನೇಲಿ ಮಾತ್ರ ಮನೆ ಒರೆಸೋದಕ್ಕೆ ಮಾತ್ರ ಲೈಜಾಲ್ ಯೂಸ್ ಮಾಡ್ತೀರಾ ಅಲ್ವಾ ಬೇರೆ ಇನ್ನೇನಕ್ಕಾದ್ರೂ ಯೂಸ್ ಮಾಡ್ತೀರಾ ಇಲ್ಲ ಯಾಕಂದರೆ ಮನೆಯಲ್ಲಿ ಮನೆ ಕ್ಲೀನ್ ಆಗಿರಬೇಕು ಅಂತ ನೀವು ಲೈಜಾಲ್ ಚೆನ್ನಾಗಿದೆ ಅಂತ ನೀವು ತಗೊಂಡ್ಬಂದು ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ನೋಡೋಣ ಇದು ಬಿಡುತ್ತಾ ಇದ್ರ ಅಗೇನೆಸ್ಟ್ ಆಗಿ ನಮಗೆ ಕಾಂಪಿಟೇಷನ್ನಲ್ಲಿ ನಾವು ಸ್ಟೆರಿಕ್ಲೀನ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ ಇದು ಖಾಲಿ ಮನೆ ಒರೆಸೋದಕ್ಕೆ ಮಾತ್ರನೇ ಅಲ್ಲ ಮತ್ತು ನಾವು ಏನು ಸಿಂಟೆಕ್ಸು ಸಂಪುಗಳಲ್ಲೆಲ್ಲ ಸಣ್ಣ ಸಣ್ಣ ಹುಳುಗಳಿರುತ್ತೆ ನೀರು ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೂ ಒಂದೊಂದು ಮುಚ್ಚಳ ಹಾಕ್ಬಿಡ್ಬೋದು ಯಾಕೆಂದರೆ ಮಾತಿಗೂ ನೀವೇನು ಟ್ಯಾಂಕ್ಗಳು ತೊಳೆಯಲ್ಲ ಸಿಂಟೆಕ್ಸ್ಗಳು ತೊಳೆಯಲ್ಲ ಅಂಥ ಟೈಮಲ್ಲಿ ನಾವು ಒಂದು ಮುಚ್ಚಳ ಹಾಕ್ಬೋದು ಆಮೇಲೆ ಸ್ನಾನ ಮಾಡೋವಾಗ ಇವಾಗ ಆಚೆ ಕಡೆಯಿಂದ ಒಂದು ಆಸ್ಪತ್ರೆಗೆ ಹೋಗಿ ಬಂದಿರ್ಬೋದು ಅಥವಾ ಮನೆಯಲ್ಲಿ ಸಣ್ಣ ಮಕ್ಕಳು ಏಜ್ ಆಗಿರೋರು ಎಲ್ಲ ಇದ್ದರೆ ಏನಾದರೂ ಕಾಯಿಲೆಗಳಿದ್ದರೆ ಮಾಡಿದ್ರೆ ಸ್ನಾನ ಮಾಡುವಾಗ ಆ ಬ್ಯಾಕ್ಟೀರಿಯಾಸ್ ಎಲ್ಲನೂ ಇದಾಗುತ್ತೆ ಅಂತ ಅದನ್ನು ಬ್ಯಾಕ್ಟೀರಿಯಾಸ್ ಕಿಲ್ ಮಾಡೋದಕ್ಕೂ ಇದನ್ನು ಒಂದು ಡ್ರಾಪ್ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಬ್ಯಾಕ್ಟೀರಿಯಾಸ್ ರಿಮೂವ್ ಆಗುತ್ತೆ ಆಮೇಲೆ ನಾವು ಬಟ್ಟೆ ಒಗೆದಾಗ ಪೂರ್ತಿನೂ ನಾವು ಏನು ಡೆಟಾಲ್ ಯೂಸ್ ಮಾಡ್ತೀವಿ ಅಲ್ಲಿ ಇನ್ಫೆಕ್ಷನ್ ಆಗ್ದಿರಾ ಒಬ್ರದ್ದು ಯಾಕಂದ್ರೆ ಮನೇಲಿ 4 ಜನ ಇದ್ದೀವಿ ಅಂದರೆ ಎಲ್ಲಾದರೂ ಒಂದೇ ಸರಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಆ ಟೈಮಲ್ಲಿ ಯಾರಿಗೇನು ಪ್ರಾಬ್ಲಮ್ ಇರುತ್ತೋ ಅದು ಇದಾಗ್ದಿರ ಇನ್ಫೆಕ್ಷನ್ ಹರಡದೇ ಇರಲಿ ಅಂತ ಆ ಡೆಟಾಲ್ ಯೂಸ್ ಮಾಡೋ ಜಾಗದಲ್ಲೂ ನಾವು ಈ ಸ್ಟೆರಿಕ್ಲೀನ್ ನಾವು ಯೂಸ್ ಮಾಡ್ಬೋದು ಕಂಫರ್ಟಾಗಿ ಇದು ಕೆಲಸ ಮಾಡುತ್ತೆ ಮತ್ತು ಇವಾಗ ಮನೆಯಲ್ಲಿ ಜಿರಳೆಗಳು ಇದೆ ಎಲ್ಲರ ಮನೆಯಲ್ಲೂ ಕಾಟ್ಕ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಒಂದು ತಿಂಗಳಿಗೊಂದು ಸರಿ ಪೂರ್ತಿ ಆ ಪಾತ್ರೆಗಳು ಇದು ಡಬ್ಬಗಳೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ವಲ್ಪ ನೀರಲ್ಲಿ ಒಂದು ಮುಚ್ಚಳ ಹಾಕ್ಕೊಂಡು ಒಂದು ಮಗ್ಗು ನೀರಲ್ಲಿ ಒಂದು ಮುಚ್ಚಳ 1.5 ಮುಚ್ಚಳ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಬಂದುಬಿಟ್ರೆ ನಿಮ್ಗೆ ಜಿರಳೆಗಳ ಕಾಟಕದಿಂದನೂ ತಪ್ಪುತ್ತೆ ಆಮೇಲೆ ಮನೆ ಒರೆಸಿದ ನೀರನ್ನ ಸುತ್ತಮುತ್ತಲೂ ಇವಾಗ ಮಳೆಗಾಲ ಇದೆಲ್ಲ ಇರುತ್ತೆ ನೀರು ನಿಂತಿರುತ್ತೆ ಅಲ್ಲಲ್ಲಿ ಸೊಳ್ಳೆ ನೊಣ ಇರುವೆ ಅದೆಲ್ಲ ಇರುತ್ತೆ ಆ ಮನೆ ಒರೆಸಿರೋ ನೀರು ನೀವು ಸುತ್ತಲೂ ಹಾಕ್ಬಿಟ್ರೆ ಅದರಿಂದನೂ ನಿಮ್ಗೆ ಮುಕ್ತಿ ಸಿಗುತ್ತೆ ಆಮೇಲೆ ಮನೆ ಒರೆಸಿದ ನೀರನ್ನ ನೀವು ಗಿಡಗಳೆಲ್ಲ ಈ ಥರ ಇವಾಗ ಮರಗಳೆಲ್ಲ ಈ ಥರ ದೊಡ್ಡದಾಗಿರುತ್ತೆ ಆ ಇದಕ್ಕೆ ಬುಡಕ್ಕೆ ಹಾಕಿದಾಗ ಅದು ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಹಾಕಿದ್ರೆ ಗಿಡ ಎಲ್ಲ ಸುಟ್ಟೋಗುತ್ತೆ ಇದಾಕಿದಾಗ 100% ಇದು ಅದರಲ್ಲಿರೋ ಕ್ರಿಮಿಕೀಟಗಳೆಲ್ಲ ಹೋಗಿ ಗಿಡ ಗ್ರೋತ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಥರ ಆಮೇಲೆ ಅಕ್ಕಪಕ್ಕದಲ್ಲೆಲ್ಲಾದರೂ ಮಾಂಸದ ಅಂಗಡಿಗಳು ಇದು ಎಲ್ಲನೂ ಕಟಿಂಗ್ ಮಾಡೋದು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ಲು ಇದೆಲ್ಲ ನೊಣಗಳೆಲ್ಲ ಭಯಂಕರ ಇರುತ್ತೆ ಅಂಥ ಜಾಗಗಳಲ್ಲಿ ನೀವು ಕೊಟ್ಟಾಗ ಅದು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಆ ಸ್ಮೆಲ್ಲೂ ಇರಲ್ಲ ಆ ನೊಣಗಳು ಅಷ್ಟು ಭಯಂಕರವಾಗಿ ಕೂತ್ಕೊಳ್ಳಲ್ಲ ಸೊ ಹಂಗಾಗಿ ಈ ಥರ ಪ್ರೊಟೆಕ್ಷನ್ಸು ಆಮೇಲೆ ಕೊರೋನಾ ಟೈಮಲ್ಲಿ ನಮ್ಮದು ಸಿಕ್ಕಾಪಟ್ಟೆ ಸೇಲ್ ಆಯಿತು ಈ ಪ್ರಾಡಕ್ಟು ಸ್ಯಾನಿಟೈಸರ್ ಥರ ಯೂಸ್ ಮಾಡಿದ್ರು ಇದನ್ನು ಮನೆಯಿಂದ ಆಚೆ ಹೋಗೋವಾಗ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಫುಲ್ಲೂ ನೀವು ಕ್ಲಾತ್ ಹಾಕ್ಕೊಂಡ್ಮೇಲೆ ಸ್ಪ್ರೇ ಮಾಡ್ಕೊಂಡು ಹೊಟ್ಟೋದ್ರೆ ಯಾವುದೇ ಥರದ ಇನ್ಫೆಕ್ಷನ್ ಆಗಲ್ಲ ಆಮೇಲೆ ರುಮಾಲಲ್ಲೂ ಹ್ಯಾಂಕಿ ಅದರಲ್ಲಿ ಸ್ಪ್ರೇ ಮಾಡ್ಕೊಂಡು ಮರ್ಚಿಟ್ಕೊಂಡಾಗ ಮೂಗತ್ರ ಫುಲ್ಲು ರುಮಾಲ್ ಇದು ಮಾಡಿದಾಗ ಅದರಿಂದನೂ ಇನ್ಫೆಕ್ಷನ್ ಆಗದಿರೋನು ತಡೆಯೋದಕ್ಕೆ ಇದು ತುಂಬ ರಾಮಬಾಣದ ಥರ ಕೆಲಸ ಮಾಡಿದೆ ಆಮೇಲೆ ಇದು ಅರ್ಧ ಲೀಟ್ರು ಸ್ಟೆರಿಕ್ಲೀನನ್ನು ಪೂರ್ತಿನೂ ನೀವು ಮಲ್ಟಿಪಲ್ ಆಗಿ ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕು ಇಷ್ಟು ಯೂಸ್ ಮಾಡ್ಬೋದು ಈಗ 1 ಲೀಟ್ರ್ ಸ್ಟೆರಿಕ್ಲೀನ್ 1000 ಲೀಟ್ರ್ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡಾಗ ಅದ್ರದ್ದು ಎಫೆಕ್ಟಿವ್ ಕೂಡ ಏನೂ ಕಡಿಮೆ ಆಗಲ್ಲ ಅಷ್ಟು ಯೂಸ್ ಆಗುತ್ತೆ ಅಂದರೆ ಎಲ್ಲ ಕಾನ್ಸಂಟ್ರೇಟೆಡ್ ನಮ್ಮದು ಗಟ್ಟಿ ಮೊಸರು ಥರ ಸ್ವಲ್ಪ ತಗೊಂಡ್ರೆ ಇವಾಗ ನೀರು ಮಜ್ಜಿಗೆ ಮಾಡೋದಕ್ಕೆ 1 ಲೀಟ್ರ್ ಮೊಸರನ್ನ ನಾವು 10 ಲೀಟ್ರ್ ನೀರು ಮಜ್ಜಿಗೆ ಮಾಡ್ಬೋದು ಅಲ್ವಾ ಹಂಗೇನೆ ನಮ್ಮದು ಇದು 1 ಲೀಟ್ರ್ ಸ್ಟೆರಿಕ್ಲೀನ್ನ 1000 ಲೀಟ್ರ್ ನೀರಿಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅದ್ರದ್ದು ಎಫೆಕ್ಟ್ ಅಷ್ಟೇ ಇರುತ್ತೆ ಸೊ ಆ ಥರ ಇವಾಗ ನೋಡಿ ಹೆಂಗೆ ಯೂಸ್ ಮಾಡೋದು ಅಂತ ನೋಡಿಸ್ತೀನಿ ಇವಾಗ ಎರಡನ್ನೂ ಉಜಾಲ ನೀರು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಂದರಲ್ಲಿ ನಿಮ್ಮದು ನೀವು ಈಗ ಇಷ್ಟು ದಿನ ಏನು ಯೂಸ್ ಮಾಡ್ತಾ ಇದ್ದೀರಿ ಒಂದು ಮುಚ್ಚಳ ಹಾಕ್ತಾಯಿದ್ದೀನಿ ಓಕೆನಾ ಒಂದು ಮುಚ್ಚಳ ಲೈಜಾಲ್ನ ಹಾಕ್ತಾಯಿದ್ದೀನಿ ಏನಾಯಿತು ನೋಡಿ ಕಲರ್ ಈ ಥರ ಇದ್ದಿದ್ದು ಇನ್ನೂ ವರಸ್ಟ್ ಆಯಿತಾ ಚೆನ್ನಾಗಾಯ್ತಾ ನೀವೇ ಕಂಪೇರ್ ಮಾಡಿ ನೋಡಿ ಓಕೆನಾ ಸೊ ಇನ್ನೊಂದಕ್ಕೆ ನಾನು 1/4 ಭಾಗ ಹಾಕ್ತೀನಿ ನಮ್ಮದು ಸ್ಟೆರಿಕ್ಲೀನು ನೋಡ್ತಾ ಇರ್ಬೋದು 1/4 ಭಾಗ ನೋಡಿ ವಿತಿನ್ ಸೆಕೆಂಡ್ಸಲ್ಲಿ ನಮ್ಮದು ರಿಸಲ್ಟ್ ಬಂದ್ಬಿಡುತ್ತೆ ವಿತಿನ್ ಸೆಕೆಂಡ್ಸು ಒಂದು ಮುಚ್ಚಳ ಹಾಕಿದ್ದೀನಿ ಇದಕ್ಕೆ ಕಲರ್ ಚೇಂಜ್ ಆಯ್ತು ಅಷ್ಟೇ ನಮ್ಮದು ಗಲೀಜು ಎಷ್ಟು ಬೇಗ ವಿತಿನ್ ಸೆಕೆಂಡ್ಸಲ್ಲಿ ಕ್ಲಿಯರ್ ಆಯ್ತಾ ಗಲೀಜು ಆಮೇಲೆ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಸೆಂಟ್ ಹಾಕಿ ಮನೆ ಒರೆಸಿದಂಗೆ ಇರುತ್ತೆ ಹಾಂ ಸೆಂಟ್ ಥರ ಇದೆಯಾ ನೋಡಿ ಸರ್ ಸ್ಮೆಲ್ಲು ಏನಾದ್ರೂ ಸ್ಮೆಲ್ ಇದೆಯಾ ಎಂತದು ಇಲ್ಲ ಮತ್ತೆ ಇವಾಗ ನೋಡಿ ಮನೆ ಒರೆಸಿರೋ ನೀರಿದು ಇಷ್ಟು ಗಲೀಜ್ ಕ್ಲಿಯರ್ ಮಾಡಿದೆ ನಮ್ಮ ಪ್ರಾಡಕ್ಟ್ ಇದ್ರಲ್ಲಿ ಒಂದು ಮುಚ್ಚಳ ಹಾಕಿದೀವಿ ಯಾವುದೇ ತರದ ಗಲೀಜ್ ಕ್ಲಿಯರ್ ಮಾಡಿಲ್ಲ ಇದನ್ನ ಇದ್ರಲ್ಲಿ ಹಾಕಿದಾಗ ಇದನ್ನು ಯಾವ ತರ ಗಲೀಜ್ ಕ್ಲಿಯರ್ ಆಯ್ತು ಅಂತ ನೋಡಿ ಕ್ಲಿಯರ್ ಆಯ್ತಾ ಈ ಕಲರ್ ಇದೋಯ್ತು ಯಾಕೆ ಕಲರ್ ಇದೋಯ್ತು ಯಾಕೆ ಇದೋಯ್ತು ಕಲರ್ ಇದ್ರಲ್ಲಿ ಲೈಜಾಲ್ ಕಲರ್ ಇದೆ ಯೆಲ್ಲೋ ಕಲರ್ ಇದೆ ಅಲ್ವಾ ಹಂಗಾಗಿ ಯೆಲ್ಲೋ ಕಲರ್ ಮಾತ್ರ ಇದೋಯ್ತು ಗಲೀಜು ಇದನ್ನು ಕ್ಲಿಯರ್ ಮಾಡ್ತು ಸೊ ಹಂಗಾಗಿ ನಮ್ಮ ಪ್ರಾಡಕ್ಟ್ಗಳಲ್ಲಿ ಯಾವುದೇ ಥರದ ಕಲರಿಂಗೂ ಆ್ಯಡ್ ಮಾಡಿಲ್ಲ ನಮ್ಮದು ಪ್ಯೂರ್ ವೈಟ್ ಪ್ರತಿಯೊಂದು ಪ್ರಾಡಕ್ಟು ಪ್ಯೂರ್ ಆಗಿರೋವಂಥದ್ದು ಸೊ ಹಂಗಾಗಿ ಯೂಸ್ ಮಾಡ್ಬೋದಾ ನೀವು ಮನೆ ಒರೆಸೋದಕ್ಕೆ ಏನಾದ್ರು ಡೌಟ್